ಏನಾಗಿದೆ? ನನಗಿವತ್ತು ನನ್ನ ಗುರುಗಳು ಬೋಧಿಸಿದ ಅಮೃತ ಸ್ಥಾಯಿ ಮಂತ್ರವೇ ನೆನಪಿಗೆ ಬರ್ತಾ ಇಲ್ವಲ್ಲ. ಆ ಮಂತ್ರ ನನ್ನ ಗುರುಗಳು ಯಾವ ಸಾಧನೆಗೆ ಬೋಧಿಸಿದ್ರು ಅನ್ನೋದು ನೆನಪಿಗೂ ಕೂಡ ಬರ್ತಾ ಇಲ್ಲ. ಇಷ್ಟು ದಿನದ ಸಾಧನೆಯಲ್ಲಿ ನನಗೆ ಈ ರೀತಿ ಯಾವತ್ತೂ ಆಗಿರಲಿಲ್ಲ. ಇವತ್ತು ಆಗ್ತಾ ಇದೆ ಅಂದ್ರೆ ಎಲ್ಲೋ ಏನೋ ಅಪಾಯ ಆಗಿದೆ, ಆಗುವ ಸೂಚನೆ ಇದೆ. ಬಾಬಾ ಕೊಡು. ಏನ್ ಕೊಡಬೇಕು ಬಾಬಾ? ಮೂರ್ಖ, ಈ ವಿಷಯದ ತಮಾಷೆ ಬೇಡ. ನನ್ನ ಕೋಪ ಅಗ್ನಿ ಪರ್ವತ ಅನ್ನೋದು ನಿನಗೆ ಗೊತ್ತಲ್ಲ. ಬಾಬಾ, ನೀವು ಏನ್ ಹೇಳ್ತಿದ್ದೀರೋ ಏನ್ ಕೇಳ್ತಿದ್ದೀರೋ ನನ್ಗೊಂದು ಅರ್ಥ ಆಗ್ತಿಲ್ಲ. ನಾನು ಧ್ಯಾನಕ್ಕೆ ಕೂರೋ ಮುಂಚೆ ನಿನ್ನ ಕೈಗೆ ನಾಗಮಣಿಯನ್ನ ಕೊಟ್ಟನಲ್ಲ, ಆ ನಾಗಮಣಿಯನ್ನ ಕೊಡು ಅಂತ ಕೇಳ್ತಾ ಇರೋದು. ಏನು? ನೀವು ನನ್ನ ಕೈಗೆ ನಾಗಮಣಿ ಕೊಟ್ರ? ಅದು ಹೇಗೆ ಸಾಧ್ಯ ಬಾಬಾ? ನಾನು ಬಂದಿರೋದು ಈಗ. ಏನ್ ಹೇಳ್ತಿದ್ಯಾ ನೀನು? ನಾನು ನಮ್ಮಣ್ಣ ಆ ದೇವ್ರಿಗೆ ಬೇಕಾದ್ರೂ ಮೋಸ ಮಾಡ್ತೀವಿ, ಸುಳ್ಳು ಹೇಳ್ತೀವಿ. ನಿಮಗೆ ಮೋಸ ಮಾಡೋದಾಗ್ಲಿ ಸುಳ್ಳು ಹೇಳೋದಾಗ್ಲಿ ಮಾಡೋದಿಲ್ಲ. ಹಾಗಾದ್ರೆ ಇಷ್ಟೊತ್ತು ನಿನ್ನ ರೂಪದಲ್ಲಿ ನನ್ ಜೊತೆ ಇದ್ದವ್ರು ಯಾರು? ಯಾರು? ಯಾರದು? ಬಾಬಾ ಬಾರುದ್ರ, ನಿಜವಾಗ್ಲೂ ಬುದ್ಧಿವಂತರು ಬಾಬಾ ನೀವು. ನಾಗಮಣಿ ಸಿಕ್ಕಿದ ತಕ್ಷಣ ಏನೇನೋ ಸಿದ್ಧಿಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ರಿ. ಈಗ ಏನ್ ಮಾಡ್ತೀರಾ ಬಾಬಾ? ರುದ್ರ, ನಾನೀಗ ಸಾಧನೆಗೆ ಕೂರೋ ಸಮಯ. ನನ್ನ ಧ್ಯಾನವನ್ನು ಮುಗಿಸೋವರೆಗೂ ಈ ನಾಗಮಣಿ ನಿನ್ನ ಬಳಿಯಲ್ಲೇ ಇರಲಿ. ಇದು ಮೋಸ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯದ ಹಾದಿಯಲ್ಲಿ ನಡೆಯಲು ನಾನು ಅಂತ ಹೇಳಿ ಯಾಕೆ ಮೋಸ ಮಾಡಿದೆ? ನ್ಯಾಯ ಅನ್ನೋದು ಎಲ್ಲರಿಗೂ ಒಂದೇ ಬೈರವ. ನೀನಾದ್ರೆ ಮಣಿ ರೂಪದಲ್ಲಿ ನನ್ನ ಆಶ್ರಮಕ್ಕೆ ಬಂದು ಹೇಮಮ್ಮನ ಕೈಯಿಂದ ನಾಗಮಣಿ ಕದ್ಕೊಂಡು ಹೋಗ್ತೀನಿ. ಆದರೆ ನಾನು ರುದ್ರ ರೂಪದಲ್ಲಿ ಬಂದು ನಿನ್ನ ಕೈಯಿಂದ ನಾಗಮಣಿ ತಗೊಂಬರ್ಬಾರ್ದ? ಮೋಸಕ್ಕೆ ಮೋಸ, ಕುತಂತ್ರಕ್ಕೆ ಕುತಂತ್ರ ಅನ್ನೋದೇ ನಿಮ್ಮ ಕ್ಷುದ್ರ ಪ್ರಪಂಚದ ನಿಯಮ ಅಲ್ವಾ? ಆ ನಿಯಮನೇ ನಾನು ಪಾಲಿಸ್ತೇನೆ. ಯಾಕೆಂದ್ರೆ ಅಧರ್ಮ ಅಳಿಬೇಕು, ಧರ್ಮ ಉಳಿಬೇಕು ಅನ್ನೋದೇ ಆ ಸರ್ವೇಶ್ವರನ ನಿಯಮ. ಶಾಸ್ತ್ರಿ, ನಾಗಮಣಿಗೋಸ್ಕರ ನಾನು ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಅನ್ನೋದು ನನಗೆ ಗೊತ್ತು. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂದಂಗಾಗೋಯ್ತು. ಎಲ್ಲ ಕಾರಣ ಶಾಸ್ತ್ರಿ. ನಿನಗೆ ಚಟ್ಟ ಕಟ್ಟಿ ಚರಮಗೀತೆ ಆಡ್ಲಿಲ್ಲ ಅಂದ್ರೆ ತಾಂತ್ರಿಕ ಜಗತ್ತಿನ ಸಾಮ್ರಾಟ ಮಹಾಕಾಲನ ಪರಮ ಭಕ್ತ ಭೈರವನೇ ಅಲ್ಲ ನಾನು. ನೀನು ಅಲ್ಲಿಂದ ಕದಲಬಾರದು. ನಾನು ಮುಂದೆ ಕದ್ದಕ್ಕಾಗ್ತಾ ಇಲ್ವಲ್ಲ.
ನನ್ನಿಂದ ನಾಗಮಣಿ ತಗೊಂಡೋಗಿದ್ದಲ್ದೆ ನನಗೆ ದಿಗ್ಬಂಧನ ಮಾಡಿದ್ಯಾ ನೀನು? ಅಂತ್ಯಕ್ಕೆ ನೀನೇ ನಾಂದಿ ಆಡ್ತಾ ಇದೀಯಾ? ನೀನು ಸಮಾಧಿಲಿ ಸಫಾ ಆಗೋ ಸಮಯ ಬಂದಾಯ್ತು. ನೀನು ಅಳಿಯೋದನ್ನ ಅವರು ತಡೆಯೋದಕ್ಕೆ ಸಾಧ್ಯವಿಲ್ಲ. ಏ ಶಾಸ್ತ್ರಿ, ಅರೆ ನಾನು ಎಲ್ಲಿದ್ದೀನಿ? ಇಲ್ಲಿಗೆ ಹೇಗೆ ಬಂದೆ? ನನಗೇನಾಗಿತ್ತು? ನನ್ನ ಮನೇಲಿದ್ದಾಗ ಅಮೃತರನ್ನ ಅಪಾಯದಲ್ಲಿದ್ದಾರೆ ಅಂತ ಅನ್ನಿಸ್ತು. ಅವ್ರನ್ನ ಕಾಪಾಡಬೇಕು ಅಂತ ಹೊರಗೆ ಬಂದೆ. ಅದಾದ್ಮೇಲೆ ಏನಾಯ್ತು? ಇಷ್ಟಕ್ಕೂ ಅಮೃತವ್ರು ನನಗೆ ಸಿಕ್ಕಿದ್ರಾ ಅಥವಾ ಇಲ್ವಾ? ಏನಿದು ಎಲ್ಲ ವಿಚಿತ್ರವಾಗಿದೆಯಲ್ಲ. ಅಮೃತವ್ರೇ, ಇದನ್ನು ಎಲ್ಲಿಡೋದು? ಹೇಗೆ ಕಾಪಾಡೋದು? ನಾಗಮಣಿ ತನ್ನ ಮೂಲ ರೂಪದಲ್ಲಿದ್ದರೆ ಭೈರವನಿಗೆ ಗೊತ್ತಾಗುತ್ತೆ. ಅವನಿಂದ ನಾಗಮಣಿಯನ್ನು ಕಾಪಾಡಬೇಕು ಅಂದರೆ ಈ ನಾಗಮಣಿಗೆ ಬೇರೆ ರೂಪನೇ ಕೊಡಬೇಕು. ಆದರೆ ಯಾವ ರೂಪ ಕೊಡೋದು? ಯಾರು ರೂಪ ಕೊಡೋದು? ಸ್ವಾಮಿ, ಓ ಮಲ್ಲಿ, ಬಾಮ್ಮ, ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಅಪ್ಪ ಅಮ್ಮ? ಅವರು ಚೆನ್ನಾಗಿದ್ದಾರೆ. ಅಪ್ಪ ಕೆಲ್ಸಕ್ಕೆ ಹೋದ್ರು. ಅಮ್ಮ ಹೂ ಕಟ್ಟಿ ನನಗೆ ಮಾರೋದಕ್ಕೆ ಅಂತ ಕೊಟ್ಟರು. ಹೇಗೂ ಸಂತೋಷವಾಗಿದ್ದೀರಲ್ಲ? ಅಷ್ಟ ಸ್ವಾಮಿ, ಎಲ್ಲ ನಿಮ್ಮ ಆಶೀರ್ವಾದ. ಇವತ್ತು ಹೂ ತರೋದು ಸ್ವಲ್ಪ ತಡ ಆಯಿತು. ಪರವಾಗಿಲ್ಲ ಬಿಡು ಮಲ್ಲಿ. ಸ್ವಾಮಿ, ನಾನೊಂದು ಮಾತು ಕೇಳಲಾ? ಹೇಳಮ್ಮ. ನಿಮಗೆ ಕೋಪ ಅನ್ನೋದೇ ಬರಲ್ವಾ? ಯಾಕಮ್ಮ? ಇವತ್ತು ನಾನು ಹೂನ ತಡವಾಗಿ ತಂದಿದ್ದೀನಲ್ಲ, ಅದಕ್ಕೆ. ಈ ಕೋಪ, ರೋಷ, ಆವೇಶ ಇವೆಲ್ಲ ಅನಾಹುತಕ್ಕೆ ದಾರಿ ಮಾಡಿಕೊಡುತ್ತೆ. ಹಾಗಾಗಿ ನಾನು ಮಾತ್ರ ಅಲ್ಲ, ಎಲ್ಲರೂ ಈ ಕೋಪವನ್ನು ಮೆಟ್ಟಿ ನಿಲ್ಬೇಕು. ಸರಿ ಸ್ವಾಮಿ, ನಾನು ಹೋಗಿ ಬರ್ತೀನಿ. ಇನ್ನೂ ತುಂಬ ಮನೆಗೆ ಹೂ ಕೊಡೋದಿದೆ. ಆಗಲಿ, ಒಳ್ಳೇದಾಗಲಿ, ಹೋಗ್ಬ. ನಾಗಮಣಿಗೆ ಮಲ್ಲಿ ರೂಪ ಕೊಡೋದೇ ಸೂಕ್ತ. ಅವಳು ರೂಪದಲ್ಲಿದ್ದರೆ ಭೈರವನಿಗೆ, ರುದ್ರನಿಗೆ, ವಿಷ್ಣುಗೆ ಯಾರಿಗೂ ಗೊತ್ತಾಗೋದಿಲ್ಲ.
ಅಮೃತರೇ, ಅಮೃತರೇ, ತಾಯಿ, ಸಾಕ್ಷಾತ್ ಪಾರ್ವತಿ ನೋಡಿದಾಗಾಯ್ತು. ನೀನು ಪಾರ್ವತಿನೂ ಹೌದು, ಪರಮೇಶ್ವರನೂ ಹೌದು. ಯಾಕೆಂದರೆ ಆ ಪರಮೇಶ್ವರ ಅರ್ಧನಾರೀಶ್ವರ ಅಲ್ವಾ? ಅವನ ಆತ್ಮದ ಅಂಶದಿಂದ ಸೃಷ್ಟಿಯಾಗಿರೋ ನೀನು ಅವನ ರೂಪನೇ ತಾನೆ. तत्पुरुषाय विद्महे महादेवाय धीमहि. ಶಾಸ್ತ್ರಿಗಳೇ, ಇದ್ದಕ್ಕಿದ್ದಾಗೆ ನನಗ್ಯಾಕೆ ಮನುಷ್ಯ ರೂಪ ಕೊಟ್ರಿ? ಕಾರಕನು ನೀನೇ, ಪ್ರೇರಕನು ನೀನೇ, ಆದಿ ಅಂತ್ಯ ಕಾಣದ ಮೂಲವೂ ನೀನು. ಹೀಗಿರುವಾಗ ನಿನಗೆ ಈ ರೂಪ ಯಾಕೆ ಕೊಟ್ಟೆ ಅನ್ನೋದು ನಿನಗೆ ಗೊತ್ತಿಲ್ವ ನಾಗರತ್ನ? ನಾನು ನಾಗಮಣಿ, ನಾಗರತ್ನ ಅಲ್ಲ. ಮಣಿ ರೂಪದಲ್ಲಿದ್ದಾಗ ನಾಗಮಣಿ, ಈಗ ಮನುಷ್ಯ ರೂಪ ಪಡೆದಿರೋದ್ರಿಂದ ನಾಗರತ್ನ. ನನಗೇನೋ ನೀವು ಮನುಷ್ಯ ರೂಪ ಕೊಟ್ರಿ, ಆದರೆ ನಾನಿರೋದೆಲ್ಲಿ? ಹೇಳಿ ಕೇಳಿ ನೀನು ನಾಗಪ್ರಿಯೆ. ಇಚ್ಛಾಧಾರಿ ನಾಗಗಳಿರೋ ಜಾಗದಲ್ಲೇ ನೀನಿರೋದು ಅಂತ ನನಗೆ ಗೊತ್ತು. ಅವರು ಎಲ್ಲಿದ್ದಾರೆ ಅಂತ ನಿನಗೆ ಗೊತ್ತು. ಎಲ್ಲ ಬಲ್ಲವಳು ಅಂತ ನನಗೆ ಹೇಳಿ ನಾನು ಏನು ಮಾಡಬೇಕು ಅಂತ ನೀವೇ ಹೇಳ್ತಾ ಇದ್ದೀರಲ್ಲ. ತಾಯಿ ಮಗುಗಿರುವ ಸಲಿಗೆ ಹಾಗೆ ಭಕ್ತ ಮತ್ತು ಭಗವಂತನ ನಡುವೆನೂ ಸಲಿಗೆ ಇರುತ್ತಲ್ಲ ತಾಯಿ, ಆ ಸಲಿಗೆಯಲ್ಲಿ ಹೇಳಿದೆ. ಈ ನಿಮ್ಮ ಸಲಿಗೆ ನನಗೆ ತುಂಬ ಇಷ್ಟ ಶಾಸ್ತ್ರಿಗಳೇ. ನಾಗರತ್ನ, ಅಮೃತಳ ಕಾರ್ಯ ಮುಗಿಯೋವರೆಗೂ ನೀನು ನಿನ್ನ ಮೂಲ ರೂಪಕ್ಕೆ ಬರೋದು ಬೇಡ. ಅವಳ ಕರ್ತವ್ಯ ಮುಗಿದ್ಮೇಲೆ ನಾನು ನನ್ನ ಮೂಲ ರೂಪಕ್ಕೆ ಬಂದು ಅಮೃತ ಅರ್ಜುನ್ ಸಮೇತ ನಾಗಲೋಕ ಸೇರ್ಕೋಬೇಕು. ಇದೇ ತಾನೇ ನಿಮ್ಮ ಆಶಯ? ಹೌದು ತಾಯಿ. ನಿಮ್ಮ ಆಶಯದಂತೆ ಎಲ್ಲ ನಡೆಯುತ್ತೆ, ಚಿಂತಿಸಬೇಡಿ. ನಾನಿನ್ನು ಹೋಗಿ ಬರ್ತೀನಿ. ಅಗತ್ಯವಾಗಿ ತಾಯಿ. ಅರ್ಜುನ್, ಯಾಕಪ್ಪ ಹೀಗಿದೆಯಾ? ನನ್ನ ಅಮೃತ ಅವರು ಸೂರ್ಯ, ನಾನು ಸೂರ್ಯಕಾಂತಿ. ಸೂರ್ಯನೇ ಇಲ್ಲದೆ ಸೂರ್ಯಕಾಂತಿ ಕಂಗೊಳಿಸೋದಕ್ಕೆ ಸಾಧ್ಯನಾ? ಸೂರ್ಯ ಹುಟ್ಟೋದು, ಸೂರ್ಯ ಮುಳುಗೋದು ಸತ್ಯ. ಆದರೆ ಸೂರ್ಯಕಾಂತಿ ಹೂವು ನಗೋದು, ಅರಳೋದು ಅಂದಿಗೂ ಇಂದಿಗೂ ಅಷ್ಟೇ ಸತ್ಯ. ಇದನ್ನೆಲ್ಲ ನನಗ್ಯಾಕಪ್ಪ ಹೇಳ್ತಾ ಇದೆಯಾ?
ನನ್ನ ಅಮೃತ ಅವ್ರನ್ನೇನಾದರೂ ಇಲ್ಲಿ ನೋಡಿದ್ರಾ? ಅಮೃತನ ಇತ್ತೀಚೆಗೆ ನಾನು ನೋಡೇ ಇಲ್ಲಪ್ಪ. ದೇವಸ್ಥಾನದ ಕಡೆ ಅಂತೂ ಬಂದೇ ಇಲ್ಲ. ಪರಮಾತ್ಮ, ಪ್ರೀತಿ ಬಗ್ಗೆ ನನಗಿಂತ ಹೆಚ್ಚಾಗಿ ನಿನಗೆ ಗೊತ್ತು. ಅದಕ್ಕೆ ನೀನು ಗಂಗೆನ ಜಟಿಲಲ್ಲಿ ಇಟ್ಕೊಂಡು ಪಾರ್ವತಿನ ಎದೆಲಿಟ್ಕೊಂಡಿದ್ದೆ. ಆದರೆ ನಾನು ನನ್ನ ಅಮೃತ ಅವ್ರನ್ನ ತಲೆಯಲ್ಲಿ ಎದೆಯಲ್ಲಿ ಎರಡು ಕಡೆ ಇಟ್ಕೊಂಡಿದ್ದೀನಿ. ಅವರಿಲ್ಲದೆ ನನ್ನ ಬದುಕು ಅಪೂರ್ಣ. ಅವ್ರು ಎಲ್ಲಿದ್ದಾರೋ ಹೇಗಿದ್ದಾರೋ ಒಂದು ಗೊತ್ತಿಲ್ಲ. ಆದಷ್ಟು ಬೇಗ ಅವ್ರು ನನ್ನ ಕಣ್ಮುಂದೆ ಕಾಣಿಸ್ಕೊಳ್ಳೋ ಹಾಗೆ ಮಾಡಪ್ಪ. ಅಷ್ಟೇ ನಾನೇನು ಕೇಳ್ಕೊಳ್ಳೋದು. ಅರ್ಜುನ್, ನಿನ್ನ ಕೋರಿಕೆನ ಆ ಭಗವಂತ ಈಡೇರಿಸ್ತಾನೆ ಅಂತ ನನಗನ್ನಿಸ್ತಾ ಇದೆ. ನಿನ್ನ ಅಮೃತ ನಿನಗೆ ಸಿಕ್ಕೇ ಸಿಗ್ತಾಳೆ. ಎಲ್ಲ ಒಳ್ಳೇದಾಗತ್ತೆ. ಶುಭವಾಗಲಿ. ನೀವು ಹೇಳಿದಾಗೆ ಆದರೆ ನಿಮ್ಮ ಬಾಯಿಗೆ ಸಕ್ಕರೆ ಹಾಕ್ತೀನಿ. ಅರ್ಚಕ್ರೆ, ಖಂಡಿತ ಒಳ್ಳೇದಾಗತ್ತಪ್ಪ. ಬರ್ತೀನಿ. ಒಳ್ಳೇದಪ್ಪ. ಮಲ್ಲಿ ಇಲ್ಲೇ ಇದ್ದಾಳೆ. ಅಮೃತವ್ರ ಬಗ್ಗೆ ಕೇಳಿದ್ರೆ ಇವಳೇನಾದ್ರೂ ಹೇಳ್ಬೋದಾ? ಮಲ್ಲಿ, 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 ಮಲ್ಲಿ ನಿನ್ನೆ ಕರಿತಾ ಇರೋದು. ಅರೆ, ಇವಳು ಯಾಕೆ ಕೂಗಿದ್ರು ಕೇಳಿಸ್ತಿರೋ ಥರ ಹೋಗ್ತಿದ್ದಾಳೆ? ನಿಜವಾಗ್ಲೂ ಕೇಳಿಸ್ತಾ ಇಲ್ವಾ ಅಥವಾ ಕೇಳಿಸ್ತಿರೋ ಥರ ನಾಟಕ ಮಾಡ್ತಿದ್ದಾಳ? ಮಲ್ಲಿ, ಮಲ್ಲಿ.